ಪ್ರಣಮ್ಯ ಶ್ರೀಪತಿಂ ಸರ್ವಾನ್ ಗುರುಂಶ್ಚಾತ ಪ್ರವಚ್ಮ್ಯಹಂ ಯಥಾಮತಿ ಹರೇ ಪೂಜಾ ವಿಧಿಂ ವೈಷ್ಣವ ಸಮ್ಮತಂ. ಎಲ್ಲಿ ಬಂದಿತ್ತು ನಿನ್ನೆ? ದೇವರ ಮನೆ ಪ್ರವೇಶ ಮಾಡಿ ಆಗಿತ್ತು, ಹೌದಲ್ಲ? ಮುಂದಿನ ಎಲ್ಲ ವಿಘ್ನಗಳ ನಿವಾರಣೆ ಆಯ್ತು. ವಿಘ್ನಗಳ ನಿವಾರಣೆ ಅಂದ್ರೆ ಇದನ್ನ ಏನು ಜನರಲಿ ಯಾವುದೇ ಒಂದು ಕೆಲಸ ಮಾಡ್ಬೇಕಾದ್ರೆ ವಿಘ್ನಗಳನ್ನ ಬರದಂತೆ ನೋಡ್ಕೊಳ್ಳೋದು ಮೊದಲನೇ ಕೆಲಸ. ದೇವ ಪೂಜೆಗೆ ಏನಿದು ಇದೆಲ್ಲ ವಿಘ್ನಗಳಿವೆ. ಮೊದಲಿನ ವಿಘ್ನಗಳು ಬೇರೆ. ದೇವರನ್ನ ಪ್ರವೇಶ ಮಾಡಿದ ಮೇಲೆ ಈ ಮೇಲಿನ ವಿಘ್ನ, ಮಧ್ಯದ ವಿಘ್ನ, ಕೆಳಗಿನ ವಿಘ್ನ, 3 ವಿಘ್ನ ಇರಬಹುದು. 3 ಪರಿಹಾರ ಮಾಡಿಕೊಂಡು ಆಮೇಲೆ ಏನ್ ಮಾಡ್ಬೇಕು? ಕೂಡ್ಬೇಕು, ಆಸನ ಆದ್ರೂ ಕೂಡ್ಬೇಕು. ಅಪಸರ್ಪಂತೆ ಭೂತ, ಇದು ಮಂತ್ರದಿಂದ ಮಾಡೋದು. ಉಳಿದೆಲ್ಲ ಪುಷ್ಪ ಹಾಕಿ ನೋಡಿ ಮಾಡೋದು, ಇದು ಮಂತ್ರದಿಂದ ಮಾಡೋದು. ಅದಕ್ಕೆ ಮುದ್ರೆ ಬೇಕು. ಬರೀ ಸ್ಟಾಪ್ ಟಾಪ್ ಅಂತ ಕೂಗೋದಿಲ್ಲ. ಅವ್ನು ಕುಡಿ ಎಷ್ಟು ಜನ ಕೇಳುತ್ತಲ್ಲ ಕೂತ್ಕೊಂಡು ಕೈ ಹಿಡಿದ್ಬಿಟ್ರೆ ಏನಾಗುತ್ತೆ? ಯಾರು ಹೋಗಬಾರದು ಅಷ್ಟೇ. ಈ ಹೋಗುವಂತಷ್ಟೇ ಹೋಗ್ಬಿಡ್ತಾರೆ, ಬಾಯಲ್ಲಿ ಹೇಳ್ಬೇಕಾಗಿತ್ತು. ಅದು ಮುದ್ರೆ. ಅದು ಗೊತ್ತ ಹೇಗೆ ಮುದ್ರೆ ಉಪಯೋಗಿಸ್ತೀವಲ್ಲ, ಗೊತ್ತಾಯ್ತಾ? ಸೂರ್ಯ ಸರಿ ಇತ್ಯಾದಿ ಮುದ್ರೆ ಉಪಯೋಗಿಸೋದಿಲ್ಲ. ಶಂಖ ಮುದ್ರ, ಚಕ್ರ ಮುದ್ರ, ಪೊಲೀಸ್ ಮುದ್ರೆಗಳೆಲ್ಲ ಕೂಡ. ಅದಕ್ಕೆ ಅರ್ಥ ಇದೆಯಾ? ಇಲ್ಲ, ಅರ್ಥ ಇದೆ. ಅದು ಈಗಂದು ಎಲ್ರು ಹೋಗ್ರಿ, ಈಗ ಬೇಗ ಹೋಗ್ರಿ ಅಂತ ಹೇಳ್ಬಿಡ್ತಾರೆ. ಬರೀ ಹೋಗ್ರಿ ಬೇರೆ, ಈಗ ಹೋಗಿ ಬೇರೆ, ಸ್ಟಾಪ್ ಮಾಡೋದು ಬೇರೆ, ಈ ಸ್ಟಾಪ್ ಮಾಡಿ ಈ ಕಡೆಗೆ ಹೋಗಿ ಹೀಗಂತಾನೆ. ಅವೆಲ್ಲ ಮುದ್ರೆಗಳು. ಅದು ಗೊತ್ತಿಲ್ಲದೆ ಹೋದ್ರೆ ಸುಮ್ಮನೆ ನಿಂತಿರ್ತಾರೆ. ಮುಂದೆ ಏನೋ ಮಾಡ್ತಿದಾರಪ್ಪ, ಎಕ್ಸರ್ಸೈಸ್ ಮಾಡ್ತಾ ಇರ್ತಾರೆ, ಮಾಡ್ತಾರೆ. ಅದಾಯ್ತು. ಇಷ್ಟಾದ್ಮೇಲೆ ಅಪೈವ ಇತ್ಯಾದಿ ಏಭ್ಯಶ್ಚ ಏವಾಪಿತ್ರೆ ಮುಷ್ಟಿ ಇದೆ. ಅಪೈವನು ಸೇರಿಸ್ಬೇಕಂತೆ. ಏಭ್ಯ ಅಂತ ಒಂದು, ಏವಾಪಿತ್ರೆ ಅಂತ ಒಂದು, 2 ವೇದ ಮಂತ್ರಗಳು. ಅದನ್ನ ಹೇಳ್ಕೊಂಡ್ಬಿಟ್ಟು ಮುಂದೆ ಶುರು ಮಾಡೋದು. ಏನಾದ್ಮೇಲೆ ಇದು ಭೂತೋಚ್ಚಾರ ಆದ್ಮೇಲೆ, ಆಮೇಲೆ ಗಂಟೆ ಬಾರಿಸಿದ್ದೆಲ್ಲ ಆಯ್ತು. ಈಗ ಘಂಟಾವಾದನ ಕೂಡ ಆಯ್ತು. ಅದಾದ್ಮೇಲೆ ತಸ್ಮಾತ್ ಸರ್ವ ಪ್ರಯತ್ನೇನ ಘಂಟಾಂ ಆವಾದಯೇತ್ತತಃ, ಗಂಟೆನ ಬಾರಿಸಲೇಬೇಕು, ಜೋರಾಗಿ ಬಾರಿಸ್ಬೇಕು ಘಂಟಾವಾದ. ಅದು ಪೂಜೆ ಶುರುವಾಯ್ತು ಅಂತ ಹೋಗ್ತಾರಲ್ಲ, ಗಂಟೆ ಬಾರಿಸಿದ ತಕ್ಷಣ ಪೂಜೆ ಶುರು, ಅದರೆಲ್ಲ ಸಿದ್ಧತೆ ಆಗಿರುತ್ತದೆ. ಗಂಟೆ ಬಾರಿಸಿದ ಮೇಲೆ ಪೂಜೆಗೆ ಆರಂಭ ಆಯ್ತು. ಆಗಮಾರ್ಥಂತು ದೇವಾನ, ಅದೆಲ್ಲ ಆಯ್ತು. ತಸ್ಮಾತ್ ತಥೋ ಜವನಿಕಾಂ ತ್ಯಕ್ವಾ ನಿರ್ಮಾಲ್ಯಂ ವಿಸೃಜೇತ್ತಥ, ಆಮೇಲೆ ನಿರ್ಮಾಲ್ಯ ವಿಸರ್ಜನೆ ಮಾಡ್ಬೇಕು ಈ ಸ್ಟೇಜಲ್ಲಿ. ತಥೋ ಇವೆಲ್ಲ ಏನು ಮತ್ತೆ ಸಂಧ್ಯಾವನೆಲ್ಲ ಆಗೋಗ್ಬಿಟ್ಟಿದೆ. ಅರ್ಥ ಆಯ್ತಾ? ಇದು ಬರೋದು ಯಾವ್ದು ಗೊತ್ತಾ? ಸ್ನಾನ ಮಾಡ್ಕೊಂಡು ಹೊರಗೆ ಬರ್ತಾ ಇದೆ, ತೀರ್ಥ ಸ್ನಾನ, ನದಿ ಸ್ನಾನ ಮಾಡ್ಕೊಂಡು ಬರ್ತಾರೆ. ಇದು ಯಾವ್ದು ಪ್ರೊಸೆಸ್ ಮುಗಿದೋಗಿದೆ, ಸಂಧ್ಯಾವನೆ ಪ್ರೋಸೆಸ್ ಎಲ್ಲ ಮುಗಿದೋಗ್ಬಿಟ್ಟಿದೆ. ಈ ಸಂಧ್ಯಾವನೆ ಹೇಳೇ ಇಲ್ಲ ಅಂತ ಡೈರೆಕ್ಟ್ ಪೂಜೆ ಮಾಡೋದು ತಿಳ್ಕೊಬಾರ್ದು. ಮುಂದಿನ ಸ್ಟೆಪ್ ಇದೆ. ಸ್ನಾನ ಪಾತ್ರ ಮಧ್ಯಮಾನದಲ್ಲಿ ಸಂಧ್ಯಾವನೆ ವಿಷಯ ಹೇಳಿಲ್ಲ ಆದ್ರಿಂದ, ಅದು ಪೂಜೆ ವಿಷಯ ಆದ್ರಿಂದ ಸಂಧ್ಯಾವನೆ ಮಾಡದೇನೆ ಪೂಜೆ ಮಾಡಬಹುದು ಅಂತ ತಿಳ್ಕೊಂಡ್ರೆ ತಪ್ಪದು. ಏನಾಗಿರ್ಬೇಕು? ಅದಕ್ಕೆ ಬರಬೇಕು. ಕ್ವಶನ್ ಪೇಪರ್ ಅಲ್ಲಿ ಏನ್ ಬರ್ದಿಲ್ಲ? ರಿಜಿಸ್ಟರ್ ನಂಬರ್ ಹಾಕಿ ಅಂತ ಬರ್ದಿಲ್ಲ. ಕ್ವಶನ್ ಪೇಪರ್ ಅಲ್ಲಿ ಬರ್ದಿಲ್ಲ, ಹಾಕೋದಿಲ್ಲ. ಆ ಕ್ವಶನ್ ಪೇಪರ್ ಕೊಡೋದೇ ಯಾವಾಗ? ಅದೆಲ್ಲ ರಿಜಿಸ್ಟರ್ ನಂಬರ್ ಕೊಟ್ಟು ರೆಡಿ ಮಾಡಿದ್ಮೇಲೆ ಮೊದಲು ಕೊಡೋ ಇರೋಲ್ಲ. ಆದ್ರಿಂದ ಅದೆಲ್ಲ ಕೆಲವರು ಕುಯುಕ್ತಿ ಮಾಡ್ತಾರೆ. ಆಚಾರ್ಯ ಸದಾಚಾರ ಸ್ಮೃತಿಯಲ್ಲಿ ಮಧ್ಯಾಹ್ನ ಸಂಧ್ಯಾವನೆ ಹೇಳಿಲ್ಲ, ಅದನ್ನ ಮಾಡ್ಬೇಕಾಗಿಲ್ಲ ವಾದ ಇದೆ. ಗೊತ್ತಾಯ್ತಾ? ಭಾರಿ ದೊಡ್ಡ ಅವರೆಲ್ಲ ವಾದ ಮಾಡ್ಬಿಟ್ಟಿದ್ದಾರೆ. 2 ಸಂಧ್ಯಾವನೆ ಸಾಕು. ಅವ್ರೇನ್ ಹೇಳಿದ್ದಾರೆ ಆಚಾರ್ಯರು? ಬೆಳಿಗ್ಗೆ ಪ್ರಾತಃ ಸಂಧ್ಯಾಂ ನಕ್ಷತ್ರ, ಪ್ರಾತಃ ಸಂಧ್ಯಾವನೆ ನಕ್ಷತ್ರ ಕಾಣಿಸ್ತಿರ್ಬೇಕು. ಸಾಯಂಕಾಲ ಸಂಧ್ಯಾ ಸೂರ್ಯ ಕಾಣಿಸ್ತಿರ್ಬೇಕು. ಉಲ್ಟ ಸೂರ್ಯ ಕಾಣಿಸ್ತಾರೆ, ನಕ್ಷತ್ರ ಕಾಣಿಸ್ತಾರೆ, ಸರಿಯಲ್ಲ. ಆ ರೀತಿ ಮಾಡಿ ಅಂತ ಹೇಳಿದ್ರು. ಮಧ್ಯಾಹ್ನಕ್ಕೆ ಹೇಳಲೇ ಇಲ್ಲ, ಆದ್ರಿಂದಾಗಿನೇ ಮಧ್ಯಾಹ್ನ ಆಚಾರ್ಯ ಹೇಳಿಲ್ಲ. ಅರ್ಥ ಆಯ್ತಾ? ಈ ವಾದ ಇದೆ. ಬಿಡಿಸ್ತವ್ರು ಇದ್ದಾರೆ, ಎಲ್ಲ ಇದೆ. ತಪ್ಪದು. ಪ್ರಾತಃ ಸಂಧ್ಯಾ ಮಧ್ಯಾಹ್ನ ಕಾಲಕ್ಕೆ ಹೇಳಿದ್ರು. ಗಾಯತ್ರಿ ಶಬ್ದಕ್ಕೆ ಅರ್ಥ ಹೇಳುತ್ತಾ ಆಚಾರ್ಯ ಹೇಳ್ತಾರೆ, ತ್ರಿಕಾಲೇ ಪಠ್ಯತೆ, 3 ಕಾಲದಲ್ಲಿ ಜಪ ಮಾಡಿದ್ರೆ ಗಾಯತ್ರಿ ಅಂತ ಹೆಸರು. ಉತ್ತರ ಆಚಾರ್ಯರೇ ಮಾತದು, ಇನ್ನೊಬ್ಬರು ಮಾತಲ್ಲ. ಮತ್ತೆ ಅದನ್ನ ಓದ್ಬೇಕೋ ಬೇಡ? ಈಗ ಇಲ್ಲ, ಇದೊಂದೇ ಓದ್ತೀವಿ, ಬಿಟ್ಟು ಬಿಡಿ ಅಷ್ಟೇ, ಫಲ ಸಿಗೋದಿಲ್ಲ. ಪೂರ್ತಿ ಒಂದು ರೂಲ್ಸ್ ಅಷ್ಟು 37 ಗ್ರಂಥನ ಓದ್ಬೇಕು. ಅಲ್ಲಿಗಿಂತ ಮುಂಚೆ ಏನ್ ಹೇಳ್ಬಾರ್ದು? ಆಚಾರ್ಯ ಹೇಳಿಲ್ಲ ಅಂತ ಹೇಳ್ಬಾರ್ದು. ಅದೆಲ್ಲ ಹೇಳಿದ ಮೇಲೆ ಇಲ್ಲ ಅಂದ್ರೆ ಅವಾಗ ಯೋಚನೆ. ಓದಿದ್ರೆ 2 ಪಟ ಓದಿಲ್ಲ ಅಂತ ಹೇಳಿದ್ರೆ, ಶುರುವಾದ ತಕ್ಷಣ ಮುಗಿಲಿಲ್ಲ ಅಂತ ಕೇಳಿದ್ರೆ ಶುರು ಮಾಡ್ತಾರೆ. ಶುರು ಬಿಟ್ಟು ಬೇರೆ ಇನ್ನು ನೋಡ್ತಾ ಇದ್ದಿರ್ತಾರೆ. ಅಕಸ್ಮಾತ್ ಎಲ್ಲ ತೋರಿಸ್ಬಿಡ್ತಾರ ಅಂತ ಮಾಡಬಾರ್ದಾಗ. ಅಷ್ಟು ಶ್ರದ್ಧೆ ಇಲ್ಲಿರ್ಬೇಕು. ಆ ಶ್ರದ್ಧೆ ಸ್ನಾನ ಅಲ್ಲ, ಈಗ ಮಾಡಿ ಅಂತ ಹೇಳ್ತಾರೆ ಟೀಕಾರಾಯರು. ಈ ನಿರ್ಮಾಲ್ಯ ವಿಸರ್ಜನೆ ಮಾಡಿ ಈ ಸ್ಟೇಜಲ್ಲಿ. ಏನು ಇಲ್ಲ, ಮೊದಲೇ ಮಾಡ್ಬೇಕು. ಮೊದಲು ಮಾಡ್ಲೇಬೇಕು. ಸಂಧ್ಯಾವನೆ ಮಾಡಿದ್ರೆ ಮುಟ್ಲಕ್ಕೆ ಕೆಲಸ. ಆಪತ್ಕಾಲ ಬೇರೆ ಇರ್ತದೆ.
ಧನುರ್ಮಾಸ ಬಂದಿದ್ದಾನೆ, ಬೇಗ ಆಗ್ಬೇಕು, ದೊಡ್ಡ ಪೂಜೆ ಇದೆ, ಆಗ ಸಂಜೆ ಅದು ಚಿಕ್ಕದಾಗಿ ಮಾಡ್ಕೊಂಡು ಮಾಡ್ಬೋದು, ಗೊತ್ತಾಯ್ತಾ? ಅಥವಾ ಅರ್ಜೆಂಟ್ ನಿರ್ಮಾಲ್ಯ ಮಾತ್ರ ತೆಗೆದುಬಿಟ್ಟು ಮತ್ತೆ ಬಂದು ನೋಡ್ಬಾರ್ದು. ಒಂದು ಮಾತಿದೆ, ಸೂರ್ಯೋದಯಕ್ಕಿಂತ ಮುಂಚೆ ನಿರ್ಮಾಲ್ಯ ವಿಸರ್ಜನೆ ಆಗ್ಲೇಬೇಕು ನಿಯಮ, ಗೊತ್ತಾಯ್ತಾ? ಅದು ಇಲ್ಲ ದೋಷ. ನಿರ್ಮಾಸ ಅದು ಅದು ಅಕಸ್ಮಾತ್ ಪ್ರಸಂಗವನ್ನು ನಿರ್ಮಾಲ್ಯ ಅಷ್ಟೇ ಮಾಡಿಬಿಟ್ಟು ಉಳಿದೆಲ್ಲ ಆಮೇಲೆ ತೆಗಿಬೇಕು. ನಿರ್ಮಾಲ್ಯ ವಿಸರ್ಜನೆ ಎರಡು ಭಾಗ, ಅಲ್ಲಿ ತುಳಸಿ ಹೂವೆಲ್ಲ ತೆಗೆಯೋದು ಒಂದು ಭಾಗ, ಅಭಿಷೇಕದ ಒಂದು ಭಾಗ. ಈ ಭಾಗ ಮುಗಿಸ್ಬಿಡ್ಬೇಕು. ಒಂದು ಮುಂದಿನ ಅಭಿಷೇಕ ಆಮೇಲೆ ಮಾಡ್ಬೋದು. ಈ ಭಾಗ ಸೇರಿ ಒಂದು ಅಭಿಷೇಕ ಮಾಡಿ ತೆಗೆದಿಟ್ಬಿಟ್ರೆ ಮುಂದೆಲ್ಲ ನಿರ್ಮಾಲ್ಯ ತೀರ್ಥ ಮೊದಲೇ ಹಾಕೋದಲ್ಲ, ಮೊದಲೇ ತೆಗೆದು ಬಿಡ್ಬೇಕಲ್ಲ, ಅದನ್ನ ಮೊದಲೇ ಮಾಡ್ಬೋದು. ನಿರ್ಮಾಲ್ಯ ತೀರ್ಥ ಆಗಬೇಕಾದ್ರೆ ಮಾತ್ರ ಮೊದಲಿಂದೆಲ್ಲ ಮಾಡಿರಲಿಲ್ಲ, ಇಲ್ಲೋದ್ರಿಂದ. ತಸ್ಮಾತ್ ಸರ್ವ ಪ್ರಯತ್ನೇನ ಘಂಟಾ ಮಾವಾದಯೇತ್ ತಥಾ ಸ್ನಾನ ಪಾತ್ರಂ ತಥಾ ಪೀಠಂ ಯಥಾ ಸ್ಥಾನಂ ನಿಧಾಯ ಚ. ಸ್ನಾನ ಪಾತ್ರ, ಸ್ನಾನ ಪೀಠ ಎಲ್ಲವನ್ನು ಕೂಡ ಆಯಾ ಸ್ಥಳದ ಸರಿಯಾಗಿ ಇಟ್ಕೋಬೇಕು. ಸೌವರ್ಣಂ ಮಂಟಪಂ ಧ್ಯಾಯೇತ್ ಹೇಮರತ್ನೋಪಮಂಡಿತಂ. ದೇವರಿಗೆ ಮಂಟಪ ಧ್ಯಾನ ಮಾಡ್ಬೇಕು ನಾವು. ಮಂಟಪ ಹೇಗಿರ್ಬೇಕದು? ಸುವರ್ಣದ ಮಂಟಪ. ಸುವರ್ಣದ ಇರ್ಬೇಕು ಅಂತ ಹೇಳಿಲ್ಲ, ಧ್ಯಾನ ಮಾಡಿ ಅಂತ ಹೇಳಿದ್ರು. ಇರ್ಬೇಕು ನಮ್ಮ ಸುವರ್ಣ ಇಲ್ಲ, ಅದರಿಂದ ಕ್ಯಾನ್ಸಲ್ ಅಂತ ಮಾಡಬಾರ್ದು. ಸುವರ್ಣ ಮಂಟಪ ಧ್ಯಾನ ಮಾಡಿ. ಇರೋದು ಮಂಟಪನೇ ಇಲ್ಲ, ಎಲ್ಲ ಬೇರೆ ಸ್ಥಳಕ್ಕೂ ಮಂಟಪನೇ ಇಲ್ಲ ಅಲ್ಲಿ. ಮಂಟಪ ಧ್ಯಾನ ಮಾಡಿ. ಎಂತ ಮಂಟಪ ಅದು? ಸುವರ್ಣಮಯ ಮಂಟಪ. ಈಗ ದೇವರಿಗೆ ಮ್ಯಾಚಿಂಗ್ ಆಗ್ಬೇಕು ಅದು. ನೀವು ನೈವೇದ್ಯಕ್ಕೆ ಇಡ್ಬೇಕಾದ್ರೆ ಸುವರ್ಣ ಪಾತ್ರೆನೇ ಇಡ್ಬೇಕು. ಸುವರ್ಣ ಪಾತ್ರೆ ಇಲ್ಲ ಅಂತ ಅನ್ಕೊಡಿ ಕೊನೆ ಪಕ್ಷ. ಮಾನಸೇ ಚಿಂತೆಯ ಶ್ಲೋಕ ಇರೋದೇ ಹಾಗೆ. ನೀವು ಮಾಡಿರೋದೇನೋ ಚೂರು ಮಾಡಿರ್ತಾರೆ, ಇಷ್ಟೆಲ್ಲ ಮಾಡಿದ್ವಿ ಅನ್ಕೊಂಡು ನೈವೇದ್ಯ ಮಾಡ್ಬೇಕೆ ಹೊರತು ಏನ್ ಮಾಡ್ಕೊಡ್ದು. ಆ ದೇವ್ರು ಅಷ್ಟಕ್ಕೂ ತಗೋತಾರೆ, ದೇವರು ಕರುಣಾಳು. ಅದು ಆಕ್ಚುಲಿ ಮನುಷ್ಯ ಹಾಗೆಲ್ಲ ತಗೊಳ್ಳೋದಿಲ್ಲ. ಅದು ಮನುಷ್ಯ ಆಕ್ಚುಲಿ ದೇವ್ರು ಹಾಗಲ್ಲ. ಮಾನಸ ಪೂಜೆಗೆ ಎಷ್ಟು ವಿಶೇಷ ಅನುಗ್ರಹ ಮಾಡ್ತಾನೆ. ಅದಕ್ಕೆ ಹೇಮರತ್ನ ಉಪಮಂಡಿತಂ. ಬಂಗಾರದ್ದು ರತ್ನಗಳು ಫಿಕ್ಸ್ ಆಗಿದೆ ಮಧ್ಯೆ ಮಧ್ಯೆ. ಬರೀ ಬಂಗಾರ ಮಂಟಪ ಆಗಬಾರ್ದು. ಮಧ್ಯೆ ಮಧ್ಯೆ ಏನಾಗಬೇಕು? ರತ್ನಗಳೆಲ್ಲ ಹಾಕ್ಬೇಕು. ಕೆಂಪು ಸೀರೆ ಅದ್ರ ಹಾರ ಇದ್ದಾಗೆ ಎಷ್ಟೆಷ್ಟು ಸಾಧ್ಯ ಇದೆ ಅಷ್ಟು ಬೆಸ್ಟ್ ಇಮ್ಯಾಜಿನ್ ಮಾಡ್ಲಿಕ್ಕೆ ಬರುತ್ತಲ್ಲ ಅಷ್ಟು ಮಾಡಿ ಅಂತ ಹೇಳಿದ. ಇಮ್ಯಾಜಿನ್ ಮಾಡ್ಲಿಕ್ಕೆ ಏನಂತೆ? ಆಕ್ಚುಲಿ ತಗೊಳ್ಳೋದು ಕಷ್ಟ, ಇಮ್ಯಾಜಿನ್ ಮಾಡ್ಬೇಕಾದ್ರೆ ಇರುತ್ತೆ, ಮಾಡ್ಬೋದು. ನಾನೇ ದೇವರು ಹಾಗೆ ಇಮ್ಯಾಜಿನ್ ಮಾಡಬಾರ್ದು ಅಷ್ಟೇ. ನಿಷಿದ್ಧ ಪದಾರ್ಥ ಇಮ್ಯಾಜಿನ್ ಮಾಡಬಾರ್ದು, ವಿಹಿತವಾದನ್ನ ಅವಶ್ಯ ಮಾಡ್ಬೇಕು. ಅಧ್ಯಾಸಿತಾಸನೆ ಸ್ವಸ್ಥ ಅಪಕ್ರಾಮಂತಿತಿ ಪೂರ್ವಕಾನ್ ಮಂತ್ರಾನುರೀರ್ಯ ಭೂತಾನಿ ಮುದ್ರೆಯ ಚೋಟಿಕ. ಮತ್ತೆ ಹೇಳ್ತಾರೆ ಇನ್ನೊಂದ್ಸತ್ತೆ ದಿಗ್ಬಂಧ ಇದನ್ನ ಏನ್ ಮಾಡ್ಬೇಕು? ಭೂತೋಚ್ಚಾಟನ ಮಾಡಿ ಅಂತ ಹೇಳ್ತಾರೆ. ಹಿಂದೆ ಭೇಡಿ ಆಗಿದೆ, ಇನ್ನೊಮ್ಮೆ ಹೇಳ್ತಾರೆ ಈ ಸ್ಥಿತಿಯಲ್ಲಿ ಅಧ್ಯಾಸ. ಮೊದಲು ಮಾಡಿದ್ದೆಲ್ಲ ಏನೋ ಕೂಡೋದಕ್ಕಿಂತ ಮುಂಚೆ ಮಾಡಿದ್ದು ಕುತ್ಕೊಂಡಾಗಿದೆ, ಈ ಭೂತೋಚ್ಚಾಟನೆ ಮಾಡಿ. ಅರ್ಥ ಆಯ್ತಾ? ಆ ಭೂತೋಚ್ಚಾಟನೆ ಬಿಫೋರ್, ಇದು ಆ ಕಾಲಕ್ಕೆ ಮಾಡೋ ಭೂತೋಚ್ಚಾಟನೆ. ಪೂರ್ವಕಾಲ ಮಂತ್ರಾನುರೀರ್ಯ ಭೂತಾನಿ ಸಮುದ್ರ ಮುದ್ರಯ ಚೋಟಿಕಾಖ್ಯ. ಅದೇ ಸರ್ಪಂತೆಯ ಭೂತ ಹೇಳಿದ್ರಲ್ಲ ಅದನ್ನೇ ಹೇಳಿ ಚೋಟಿಕಾ ಮುದ್ರ. ಅಲ್ಲಿ ಹೇಳಿದ ಯಾವ ಮುದ್ರ? ನಾರಾಚ ಮುದ್ರ. ಇಲ್ಲಿ ಹೇಳ್ತಿರೋದು ಚೋಟಿಕಾ ಮುದ್ರ. ಚೋಟಿಕಾ ಮುದ್ರದಿಂದ ಮಾಡಬೇಕು. ಚೋಟಿಕಾ ಮುದ್ರ ಅಂತ ಈ ರೀತಿ ಮಾಡೋದು. ಹೀಗೆ ಮಾಡ್ತೀವಲ್ಲ, ಅದು ಚೋಟಿಕಾ ಮುದ್ರ. ಶಬ್ದ ಬರ್ಬೇಕು, ಗೊತ್ತಾಯ್ತಾ? ಅಲ್ಲಿ ಅದಿಲ್ಲ. ಅಲ್ಲಿ ಹೇಳಿದ ಏನಂತ ಹೇಳಿದ್ರು? ಹೀಗೆ ಶಬ್ದ ಬರಲ್ಲ. ಹೀಗೆ ಮುಂಚೆ ಹೇಗೆ ಶಬ್ದ ಬರುತ್ತೆ? ಗೊತ್ತಾಯ್ತು? ಬರೋದಿಲ್ಲ. ನಾರಾಚ ಮುದ್ರೆಯಿಂದ ಮಾಡಬೇಕು. ಈಗ ಚೋಟಿಕಾ ಮುದ್ರೆಯಿಂದ ಮಾಡಬೇಕು. ನಾವು ಚೋಟು ಅಂತೀವಲ್ಲ, ಕನ್ನಡದಲ್ಲಿ ಬಂದಿದೆ. ಚಿಟಿಕೆ ಹೊಡಿಬೇಕು. ಹೀಗೆ ಮಾಡಿದ್ರೆ ಅದು ಬರ್ತದೆ ಚಿಟಿಕೆ. ಉತ್ಸಾಹ ಚಿಟಿಕೆ ಕೂಡ ಯಾವ್ದು ಹೊಡಿಬಾರ್ದು, ಅದಕ್ಕೆ ಹೀಗೆ ಹೊಡಿಬೇಕು. ಉತ್ಸಾಧ್ಯ ಮಂತ್ರೇಣ ಪೃಥ್ವಿ ಪ್ರಾರ್ಥಯೇ ತತಃ. ಇದಾದ ಮೇಲೆ ಆಸನ ಮಂತ್ರ ಹೇಳಬೇಕು. ಆಸನ ಮಂತ್ರ ಯಾವುದು ಅಂತ ಹೇಳ್ತಾರೆ. ಪೃಥ್ವಿ ಪ್ರಾರ್ಥಯೇ. ನಾವು ಭೂಮಿಯಲ್ಲಿ ಕೂತ್ಕೊಂಡು ಮಾಡ್ತಾ ಇದ್ದೇವೆ. ಭೂಮಿ ನಮಸ್ಕಾರ ಮಾಡಬೇಕು. ಕೂತ ಜಾಗಕ್ಕೆ ಏನ್ ಮಾಡಬೇಕು? ನಮಸ್ಕಾರ ಮಾಡಬೇಕು. ಅದೆಲ್ಲ ಪೃಥ್ವಿ ತ್ರಯ ಧೃತ ಅದರಿಂದ ಮಾಮೂಲು ಗಾಯತ್ರಿ ಮಂತ್ರಕ್ಕಿರೋದು. ಪೃಥ್ವೀಂ ಪ್ರಾರ್ಥಯೇ ತಥ. ಅದ್ರ ಜೊತೆಗೆ ಅದಿಷ್ಟು ಸಂಧ್ಯಾವಂದಿ ಇರೋದು ಕಾಮನ್, ಅಡಿಷನ್ ಇದೆ ಅದ್ರೊಳಗೆ. ಆಸನೆ ಮಂಡಲೆ ಚೇಂದೋಹೋ ಪೂರ್ವಸ್ಕಂದೇ ಅವಾಸ್ಥಿತ. ಆಸನೆ ಒಂದು ಆಸನ ಹಾಕೊಂಡು ಕೊಡ್ಬೇಕು. ಆಮೇಲೆ ಇಂದೋಹೋ ಮಂಡಲೆ ಚಂದ್ರಮಂಡಲ ಧ್ಯಾನ ಮಾಡಬೇಕು. ಪೂರ್ವ ಸ್ಕಂದಲ್ಲಿ ಅವು ಕೂತಿದ್ದೇನೆ ಅಂತ ಅನುಸಂಧಾನ ಮಾಡಬೇಕು. ಅಹಮಾಸ್ಥಿತ. ಈ ರೀತಿ ಕೂತ ಮೇಲೆ ಮತ್ತೆ ಹೇಳಾಗಿಲ್ಲ. ಪೂಜೆ ಮುಗಿಯವರೆಗೂ ಕೂಡ ಬಹಳ ಹುಷಾರಾಗಿ ಕೂತಿರು. ಅದಕ್ಕೆ ಬದಲೆಲ್ಲ ತಯಾರು ಮಾಡ್ಕೊಂಡಿರ್ಬೇಕು. ಮತ್ತೆ ಹೇಳ್ಬಾರ್ದು. ಮಾತಿಗೆ ಎದ್ದು ಹೋಗ್ತಾ ಇದ್ರೆ ಪೂಜೆ ಎಲ್ಲ ಪರೀಕ್ಷಾ ಎಲ್ಲ ಹೊರಗೆ ಹೋಗ್ಲಿಕ್ಕೆ ಬಿಡೋದಿಲ್ಲಲ್ಲ. ಹಾಗೆ ಕೂತ ಮೇಲೆ ಹೇಳಾಗಿಲ್ಲ, ಹೇಳೋದಿಲ್ಲ. ಅದ್ರಿಂದ ಇದ್ದವರು ಕೂಡ ಅವರಿಗೂ ವ್ಯವಸ್ಥೆ ಮಾಡಿಕೊಡ್ರು. ಅವರು ಕೂಡ ಅವ್ರಿಗೆ ಎದ್ದು ಹೋಗಾಗಿಲ್ಲ. ಅಲ್ಲಿ ಕೂತ ಮೇಲೆ ಮುಗಿತು ಕೆಲಸ. ಅತ್ತೆ ಹೋಗೋದು ಹೇಳೋದು, ಹೋಗೋದು ಹೇಳೋದು. ಹಾಗೆ ಮಾಡಿದ್ರೆ ಪೂಜೆ ಅಲ್ಲ. ಹೇಳಿದ ಪರೀಕ್ಷಾ ಕ್ವೆಶ್ಚನ್ ಪೇಪರ್ ಕೊಡೋವರೆಗೂ ಚಾನ್ಸ್ ಇದೆ.
ಅದ್ ಕೊಟ್ಮೇಲೆ ಮಾಡಾಗಿಲ್ಲ, ಯಾಕಂದ್ರೆ ಔಟ್ ಆಗ್ಬಿಡುತ್ತೆ, ಅವ್ರಿಗೆಲ್ಲ ಗೊತ್ತಾಗ್ಬಿಡುತ್ತೆ. ಅಲ್ಲೂ ಕೂಡ ಸುಮ್ಮನೆ ಬಿಡೋದು, ತೀರೋ ಇಂಪಾರ್ಟೆಂಟ್ ಇದ್ರೆ ಬಿಡ್ಬೋದು ಅಷ್ಟೇ. ಆಮೇಲೆ ಇದ್ರೆ ಜೊತೆ ಬಂದ್ರೆ ಜೊತೆ ಬರ್ತಾರೆ. ಕಲ್ಪಯಿತ್ವ ಇತ್ತಮಾಸ ವಾಸನೆ ಮಂಡಲೆ. ಅದಕ್ಕೆ ಇವರು ಕೂಡ ಉಳಿದವರು ಕೂಡ ಪೂಜೆ ಮಾಡಿ ಡಿಸ್ಟರ್ಬ್ ಮಾಡಬಾರ್ದು. ಇವ್ರು ಮಾಡಬಾರ್ದಲ್ಲ, ಅವ್ರು ಮಾತಿದ್ದು ಎಬ್ಬಿಸ್ತಾ ಇದ್ರೆ, ಮಾತಾಡಿಸ್ತಾ ಇದ್ರೆ ತಪ್ಪರುತ್ತೆ. ತುಂಬಾ ಜನ ಕೂತ ಎಲ್ಲ ಅಲ್ಟಿ ಹೊಡಿತಾ ಪೂಜೆ ಮಾಡ್ತಿರ್ತಾರೆ. ಏನಾಯ್ತು ಅವ್ರ ಮನೆಗೆ ಹೋಯ್ತು ಸದ್ಯ ಪೂಜೆ ನಡೀತಿರ್ತಾ ನಡೀತಾ ಇತ್ತು, ಹಾಗೆಲ್ಲ ಮಾಡಬಾರ್ದು. ಬೇರೆ ಮಾತು ಆಡಾಗೆ ಇಲ್ಲ, ಆಡಿದ್ರೆ ಅದು ಅಪರಾಧ, ಪೂಜಾ ವಿಘ್ನ. ಎಷ್ಟೋ ಸರ್ತಿ ಕೆಲವು ಮಂತ್ರ ಹೇಳಿರ್ತಾನೆ, ಮಧ್ಯೆ ಮಾತಾಡ್ಬಿಡ್ತಾರೆ, ಮತ್ತೆ ಮೊದ್ಲಿಂದ ಹೇಳ್ಬೇಕು. ಜಪ ಮಧ್ಯಕ್ಕೆ ಬ್ರೇಕ್ ಬಂದ್ರೆ ಮೊದ್ಲಿಂದ ಶುರು ಮಾಡ್ಬೇಕೆ ಹೊರತು 98 ಆಗಿತ್ತು ಇನ್ನು 2 ಮಾಡಿದ್ರೆ ಸಾಕು ಅಂತಿಲ್ಲ. ನೆನೆಸ್ಬೇಕಾದ್ರೆ ಮೊದ್ಲಿಂದ ಮಾಡೋದಿಲ್ಲ, ನೋಟ್ ಎಡಿಸ್ತಾ ಇರ್ತೀರಿ, ಇನ್ನೊಂದು 2-3 ಬಾಕಿ ಇರುತ್ತೆ, ಯಾರು ಮಾತಾಡ್ಸ್ಬಿಡ್ತಾರೆ. ಅವು ಬಿಡೋದಿಲ್ಲ. ಅದು 2,000 ರೂಪಾಯಿ ನೋಟ್ ಅಂತ ಆಡಿಸ್ಬೇಕಾದ್ರೆ ಎಷ್ಟು ಬಜಿತ್ ಆಗುತ್ತೆ ಗೊತ್ತಾ? ಮತ್ತೆ ಹೇಳಿಸ್ತಾನೆ. ಯಾಕೆ? ಜಪ ಹಾಗೆ, ದುಡ್ಡು ಎಣಿಸೋದಾಗ ಜಪ ಎಣಿಸೋದು ಹಾಗೆ. ಜಪ ದುಡ್ಡು ಎಣಿಸ್ಬೇಕಾದ್ರೆ ಪ್ರತಿ ನೋಟನ್ನು ಹೇಗೆ ನೋಡ್ತಾನಲ್ಲ, ಪ್ರತಿ ಕಾಯಿನ್ ನೋಡ್ತಾನಲ್ಲ, ಪ್ರತಿ ಸರ್ತಿಯೂ ಮಂತ್ರ ಪೂರ್ತಿ ಗಮನಿಸ್ಬೇಕಲ್ಲ. ಯಾವ್ದು ಹೇಳಿದೆ ಎಲ್ಲಿ ಎಚ್ಚರಣೆ ಇರೋದಿಲ್ಲ, ಮಂತ್ರ ಜಪ ಆಗೋದೇ ಇಲ್ಲ, ಅದು ಪೂರ್ತಿ ಇರ್ಬೇಕಾಗ್ತದೆ. ಅದೇ ಕೆಲವು ಕಡೆ ನಾವು ಕಾನ್ಸಂಟ್ರೇಷನ್ ನಮಗೆ ಗೊತ್ತು, ಮೆಟೀರಿಯಲ್ ವ್ಯಾಲ್ಯೂ ಗೊತ್ತು, ತಗೋತೀವಿ. ಇಲ್ಲಿ ಗೊತ್ತಿಲ್ಲ, ಆದ್ರಿಂದ ಬಿಟ್ಬಿಡ್ತಾರೆ. ಬಿಡಿದವ್ರು ಪೂಜೆ ಹೋಗಿ ಮಾತಾಡಿಸ್ಕೊಡುದು, ಜಪ ಮಾಡ್ತಿರ್ತಾರೆ. ಡಿಸ್ಟರ್ಬ್ ಮಾಡ್ಲೇ ಪಾಪ ಬರುತ್ತೆ, ಯಜ್ಞ ಮಾಡಿದ ಪಾಪ ಬರುತ್ತೆ. ಅಕಸ್ಮಾತ್ ಬತ್ತೆ ತೆಗೆದ್ರೆ ಹೊರಡ್ಬೇಕೆ ಹೊರತು ಭಾರಿ ದೊಡ್ಡ ನಮಸ್ಕಾರ ಮಾಡ್ತೀನಿ ಅಂತ ಹೇಳಿ ಜಪ ಕೆಡಸಕ್ ಹೋಗ್ಬಾರ್ದು. ಕಲ್ಪಯಿತ್ವ ಇತ್ತಮಾಸೇನು ವ್ಯಾಹರೇ ಭೂರ್ಭುವ ಸ್ವರೋಂ. ಕೊಡ್ಬೇಕಾದ್ರೆ ಭೂರ್ಭುವ ಸ್ವರೋಂ ಅಂತ ಹೇಳಿ ಕೊಡ್ಬೇಕು. ಅಲ್ಲಿ ಆಸನ ಮಂತ್ರಗಳು ಬೇರೆ. ಮೊದ್ಲೇ ಭೂಮಿ ಹುಟ್ಟಬೇಕು, ಈಗ ಬಿಟ್ಟು ಮಂಡೂಕಾಯ ನಮಃ ಹೇಳ್ಬೇಕಾದ್ರೆ, ಕೂರ್ಮಾಯ ನಮಃ, ವರಹಾಯ ನಮಃ, ಶೇಷಾಯ ನಮಃ, ಕಾಲಾಗ್ನಿರುದ್ರಾಯ ನಮಃ, ಇವೆಲ್ಲ ಹೇಳ್ಬೇಕು. ಅಥಾಸನ ಉಪಸ್ಪೃಶ್ಯ ಮಂಡೂಕಾಯ, ಅದು ಆಸನ ಮುಟ್ಕೊಂಡೇ ಹೇಳ್ಬೇಕಾದ್ರೆ, ಯಾವ ಆಸನ ಕೂತಿರ್ತಾನಲ್ಲ ಅದನ್ನ. ಬರೀ ಕೂಡೋದು ಬೇರೆ, ಮಂತ್ರ ಹಾಕಿ ಕೂಡೋದು ಬೇರೆ. ಮಂತ್ರ ಹಾಕಿ ಕೂಡಿದ್ಮೇಲೆ ಏನು, ಸಮಾರಂಭದಲ್ಲಿ ಅಧ್ಯಕ್ಷರು ಕೂಡಬೇಕು ಅಂತ ಕೂಡಿಸ್ತಾರೆ, ಅದು ಬೇರೆ. ಸುಮ್ಮನೆ ಬಂದು ಕೊಡೋದಲ್ಲ, ಇಲ್ಲಿ ಕೊಡಬೇಕು ಅಂತ ಹೇಳ್ತಾರೆ, ಅಲ್ಲಿ ಕೊಡ್ಬೇಕಾದ್ರೆ ಅವ್ರ ಕರ್ತವ್ಯ, ಪ್ರೋಟೋಕಾಲ್ ಪ್ರಕಾರ ಹೇಳ್ತಾರೆ, ಅವರು ಕೊಡ್ಬೇಕು. ಯಾವ್ದು 3 ಆಸನ ಯಾವ್ದು ಬೇಕಾದ್ರೆ ಹಾಕು. ಸ್ವಸ್ತಿಕಾಸನ, ವೀರಾಸನ, ಪದ್ಮಾಸನ. ವೀರಾಸನ ಅಂದ್ರೇನು? ಒಂದು ಕಾಲ ಮೇಲೆ ಒಂದು ಕಾಲ ಕೆಳಗೆ, ಅದು ವೀರಾಸನ. ಗೊತ್ತಾಯ್ತು? ಯಾವ್ದು ಎಡಗಾಲ ಅವ್ರ ಅನುಕೂಲ. ಪದ್ಮಾಸನ ಅಂದ್ರೇನು? 2 ಪಾದ ಮೇಲೆ ಬರ್ಬೇಕು, 2 ಪಾದ ಕೆಳಗೆ ಬಂದ್ರೆ ಸ್ವಸ್ತಿಕಾಸನ, 2 ಪಾದ ಕೆಳಗೆ ಬಂದ್ರೆ ಸ್ವಸ್ತಿಕ, 1 ಪಾದ ಮೇಲೆ 1 ಪಾದ ಕೆಳಗಿದ್ರೆ ಅದು ವೀರಾಸನ, 2 ಪಾದನು ಮೇಲಿದ್ರೆ ಅದು ಪದ್ಮಾಸನ. 3 ಯಾವ್ದು ಅನುಕೂಲ ಬೇರೆ ಶೀರ್ಷಾಸನ ಹಾಕೊಂಡು ಬಾಳಕ್ ಬರೋದು ದೇವ್ರ ಪೂಜೆ. ಆದ್ರಿಂದ 3ರಲ್ಲಿ ಮಾತ್ರ ಹೇಳೋದು. ಅವೇ ಒಳ್ಳೆ ಆಸನ. ಅದು ಕೂತ್ ಜಪ ತಪ ಮಾಡ್ಬೇಕಾದ್ರೆ ಆ ಕೂಡೋದ್ರಿಂದನೇ ಅರ್ಧ ರೋಗ ವಾಸಿ ಆಗ್ಬಿಡುತ್ತೆ. ತುಂಬಾ ಜನಕ್ಕೆ ಇವತ್ತು ರೋಗ ಯಾತಕ್ಕೆ ನೆಲದ ಮೇಲೆ ಕೂತೇ ಗೊತ್ತಿಲ್ಲ ತುಂಬಾ ಜನಕ್ಕೆ. ಗೊತ್ತಾಯ್ತು? ಎಲ್ಲದರಲ್ಲೂ ಟೇಬಲ್ ಆಗೋದ್ರಿಂದ, ಅಲ್ಲಿ ಚೇರು ಇಲ್ಲಿ ಟೇಬಲ್ ಆಗೋದ್ರಿಂದ ಎಷ್ಟೋ ಸಮಸ್ಯೆ ಬರುತ್ತೆ. ಉಪನ್ಯಾಸ ಎಲ್ಲ ಕೇಳಕ್ ಹೋಗ್ತಾರೆ, ಉಪನ್ಯಾಸ ಅರ್ಥ ಆಗುತ್ತೆ ಬಿಡುತ್ತೆ, 1 ಗಂಟೆ ಅಂತೂ ಕೂಡ್ತಾರಲ್ಲ, ಕೂಡ್ಲೇಬೇಕಂತ ಬೇರೆ ದಾರಿ ಇಲ್ಲ. ಅದೇ ಒಂದು ತಪಸ್ಸು. ಆ ಕೂತೇ ದೇಹದ ಆರೋಗ್ಯ ಸರಿ ಹೋಗ್ಬೇಕು. ಇವತ್ತು 190 ಜನ ಕಳ್ಕೊಂಡ್ರೆ ಇದಕ್ಕೆ ಕೆಳಗೆ ಕೂತದ್ದು ಅಭ್ಯಾಸನೇ ಇಲ್ಲ. ಆದ್ರಿಂದ ಬಲು ಬೇಗ ಕಾಲ ನೋವೆಲ್ಲ ಶುರುವಾಗಿ, ಮಂಡಿ ಉಪಯೋಗಿಸೋದೇ ಇಲ್ಲ. ಆದ್ರಿಂದ ಉಪಯೋಗಿಸ್ತಾ ಇರೋ ತುಕ್ಕು ಹಿಡಿಯುತ್ತಲ್ಲ, ಹಾಗಾಗ್ತದೆ. ಅಷ್ಟಾಯ್ತು. ಕೂರ್ಮಾಯಾಥ ವರಾಹಾಯ ಶೇಷಾಯ ನಮಸ್ತತಃ ನಮಃ ಕಾಲಾಗ್ನಿರುದ್ರಾಯ ವಜ್ರಾಯ ಚ ನಮೋ ನಮಃ. ಸಾನುಸ್ವಾರಂಚಾದಿವರ್ಣಂ ಪ್ರಣವಾದಿಂ ಉದೀರ್ಯ ಚ. ಹೇಳ್ಬೇಕು ಅಂದ್ರೆ ಅನುಸ್ವಾರ ಇರ್ಬೇಕು. ಓಂ ಆದಿವರ್ಣ. ಆದಿವರ್ಣ ಅಂದ್ರೆ ಮೊದಲನೇ ಪದ ಏನಂತ ಬಂತಲ್ಲೀಗ? ಕೂರ್ಮಾಯ, ಕುಮ್ ಅಂತ ಹೇಳ್ಬೇಕು. ಪ್ರತಿಯೊಂದು ಮೊದಲನೇ ಅಕ್ಷರ ಸಾಮಾನ್ಯವಾಗಿ ಬೀಜಾಕ್ಷರ ಆಗಿದೆ. ಸಾಮಾನ್ಯವಾಗಿ ಕೆಲವು ಸತ್ ಬೇರೆ ಇರ್ಬೋದು. ಆದಿವರ್ಣವನ್ನು ಅನುಸ್ವಾರ ಸಮೇತವಾಗಿ ಹೇಳಬೇಕು. ಅದಕ್ಕಿಂತ ಮುಂಚೆ ಪ್ರಣವ ಹೇಳಬೇಕು. ಓಂ ಹೇಳಿ ಆ ರೀತಿ ಹೇಳಿದ್ರೆ ಬಂದ್ರೆ ಓಂ ಕಂ ಕಾಲಾಗ್ನಿರುದ್ರಾಯ ನಮಃ. ಅದರಲ್ಲೂ 2 ರೀತಿ, ಮತ್ತೆ ಕಾ ಅನ್ಬೇಕು, ಕಾ ಅನ್ಬೇಕು. ಅದಕ್ಕೆ ಅದ ಗುರುಪದೇಶದಿಂದ ಬೆಳಬೇಕು. ತಾನೇ ತಿಳ್ಕೊಳಕ್ ಹೋಗ್ಬಾರ್ದು. ಕೆಲವು ಮಂತ್ರಗಳಿಗೆ ದೀರ್ಘ ಹೇಳ್ಬೇಕು, ಕೆಲವು ಮಂತ್ರಗಳಿಗೆ ಹೇಳ್ಬೇಕು. ರಾಮ ಮಂತ್ರಕ್ಕೆ ಏನ್ ಹೇಳ್ಬೇಕು? ರಾಮ್ ರಾಮಾಯಣ ಅಂತ ಹೇಳ್ಬೇಕು. ಅಗ್ನಿ ಮಂತ್ರಕ್ಕೆ ರಮ್ ಅಂತ ಹೇಳ್ಬೇಕು. ಅದರೊಳಗೆ ವ್ಯತ್ಯಾಸ. ಅದಕ್ಕೆ ಅದೆಲ್ಲ ಪರಂಪರೆ ಗೊತ್ತಿಲ್ಲದವ್ರು ಹೇಳಕ್ ಬರೋದಿಲ್ಲ. ಗೊತ್ತಾಯ್ತಾ? ಪ್ರೊಸೀಜರ್ ಅಂತ ಒಂದಿರುತ್ತ, ಅದು ಬರೆಯೋದಿಲ್ಲ. ಅದೆಲ್ಲ ಕೂಡ ಎಲ್ಲಿ ಬರ್ಬೇಕದು? ಉಪದೇಶದಲ್ಲೇ ಬರ್ಬೇಕು. ಚೋರಿ ಸ್ಟಪ್ ಅಂತ ಹೇಗೆ ತೋರ್ಸಕ್ ಬರುತ್ತೆ? ಅದನ್ನ ಮಾಡಿತಾನೆ ತೋರಿಸ್ಬೇಕು, ಬೆರ್ಲಿಕ್ಕಾಗತ್ತಾ? ಅದೇ ನಮೋ ಅಂತ ಬನ್ನಿ ಮುಗಿಸ್ಬೇಕಾದ್ರೆ ನಮಃ ಅಂತ ಇರ್ಬೇಕು. ಇದಿಷ್ಟು ಮಂತ್ರಗಳ ಆಕಾರ ಇದೆ. ಓಂ ನಮೋ ನಾರಾಯಣಾಯ ಓಂ. ಗೊತ್ತಾಯ್ತಾ? ಮಂತ್ರದ ಆಕಾರ ಅಂತ. ಮಂತ್ರ ನಾರಾಯಣ ಮಂತ್ರ ಅಂತ ಹೇಳಿದ್ರೆ ಹೀಗೆ ಹೇಳ್ಬೇಕು. ಮಂತ್ರ ಏನು ಅಂಬೋದು ಮಂತ್ರಾಕಾರ. ಇದು ಮಂತ್ರದ ಹೆಸರು ನಾರಾಯಣ ಮಂತ್ರ. ಹೇಳ್ಬೇಕಾದ್ರೆ
ಒಂದೊಂದು ಮಂತ್ರಕ್ಕೆ ಒಂದು ತಂದೆ ಆದ ರೂಪ ಇದೆ, ಅದೇ ರೀತಿಯಲ್ಲೇ ಹೇಳ್ಬೇಕು. ಜನರಲ್ ಆಗಿ ಯಾವ ರೀತಿ ಹೇಳದೆ ಹೋದ್ರೆ ಅದ್ರ ಓಂಕಾರ, ಆಮೇಲೆ ಬೀಜಾಕ್ಷರ, ಅದಕ್ಕೆ ಅನುಸ್ವಾರ, ಆ ಮಂತ್ರ ಚತುರ್ಥಿ ವಿಭಕ್ತಿ ಇರಬೇಕು. ನಮಸ್ವಸ್ತಿ ಸ್ವಾಹ ಹೇಳ್ಬೇಕಾದ್ರೆ ಸ್ವಸ್ವಾದ ಅಲಂಬ ಷಡ್ ಯೋಗಾಚ ಅಂತ ಸೂತ್ರ ಇದೆ. ಅದಾದ್ಮೇಲೆ ಕೊನೆಗೆ ಏನ್ ಮಾಡ್ಬೇಕು, ಕೊನೆಗೆ ನಮಃ ಅಂತ ಸೇರಿಸು. ಇದು ಕೆಲವೊಮ್ಮೆ ಎರಡಕ್ಕೂ ನಮಃ ಹೇಳಿ ಮೊದಲು ಇದೆ ಕೊನೆಗೂ ಇದೆ, ಕೆಲವಕ್ಕೆ ಒಂದೇ. ಅದೇ ಆ ಮಂತ್ರದ ಆಕಾರ ಹೇಗೆ ನೋಡ್ಕೊಂಡು ಹೇಳ್ಬೇಕು. ಅದಕ್ಕೆಲ್ಲ ಗುರುಪದೇಶ ಬೇಕು ಅಂತ ಅದಕ್ಕೆ ಕರೆದಿದೆ. ಸೊ ಅನುಸ್ವಾರಂ ಸಾದಿವರ್ಣಂ ಜಾದಿವರ್ಣಂ ಪ್ರಣವಾದಿ ಮುದೀರ್ಯ ಚ ನಮೋಂತಮಿತಿ ಚೈತೇಶು ಷಟ್ಸು ಚೈವ. 6 ಮಂತ್ರ ಹೇಳಿದ್ದಾರೆ. 6ಕ್ಕೂ ಕೂಡ ಹೀಗೆ ಹೇಳಬೇಕು. ಜಪೇದ್ ಬುಧ, ತಿಳ್ಕೊಂಡೆ, ಬುಧ ಅಂದ್ರೆ ಜ್ಞಾನಿ, ತಿಳ್ಕೊಂಡು ಹೇಳ್ಬೇಕು ಅಂತ ಅರ್ಥ. ಉಕ್ತೇಶು ವಕ್ಷಮಾಣೇಶು ಸ್ಥಾನೇಶ್ವೇತೇಶು ಸರ್ವಶಃ. ಮುಂದೆ ನಾವು ಎಲ್ಲೆಲ್ಲಿ ಹೇಳ್ತೀವೋ ಮಂತ್ರ ಹೇಳ್ಬೇಕು ಅಂತ ಹೇಳಿ ಅಲ್ಲೆಲ್ಲ ಹೀಗೆ ಹೇಳ್ಬೇಕು ಅಂತ ಹೇಳ್ಬೇಕು. ಆವರಣ ಪೂಜೆ ಮಾಡ್ತಾನೆ, ಅಲ್ಲೂ ಕೂಡ ಹೇಳ್ಬೇಕಲ್ಲ, ಅಲ್ಲಿ ಇದೇ ಕ್ರಮದಲ್ಲೇ ಹೇಳು. ಮುಂದೆ ಹೇಳೋ ಉಕ್ತೇಶು ವಕ್ಷಮಾಣೇಶು, ಹಿಂದೆ ಹೇಳಿದ್ದಾಗ ಮುಂದೆ ಹೇಳೋದ್ರಲ್ಲಿ ಈ ಹೇಳಿದ್ದನ್ನೇ ಸೇರಿಸ್ಕೊಂಡು ಹೇಳ್ಬೇಕು. ಅನ್ಯೇಷ್ ಸರ್ವಶಃ ಪೂಜಾ ವಿಧೌಚ ದೇವಾನಾಂ ಪೀಠಾಭರಣಯೋರ್ರೆ. ಪೀಠ ಪೂಜೆ, ಆವರಣ ಪೂಜೆ ಏನೇನ್ ಮಾಡ್ಬೇಕಾದ್ರೂ ಕೂಡ ಮಂತ್ರ ಹೇಳ್ಬೇಕು ಅಂದ್ರೆ ಹೀಗೆ ಓಂ ನಮೋ ನಾರಾಯಣಾಯ ಹಾಗೆ ಹೇಳ್ಬೇಕು. ಲಕ್ಷ್ಮೀ ಧರಾಭ್ಯಾಮಾಕ್ಲಿಷ್ಟ, ಅದೆಲ್ಲ ಮಂತ್ರಗಳು ಹೇಗೆ ಹೇಳ್ಬೇಕು ಹಾಗೆ ಹೇಳ್ಬೇಕೆ ಹೊರತು ಆ ಶ್ಲೋಕ ಹೇಳಿದ್ರೆ ಸಾಲದು, ಮಂತ್ರನೇ ಹೇಳ್ಬೇಕು. ತತ್ತನ್ನಾಮ ಚತುರ್ಥ್ಯಂತಂ, ಆ ಹೆಸರಿನ ಚತುರ್ಥಿ ವಿಭಕ್ತಿಯಲ್ಲಿ ಇರಬೇಕು. ಚತುರ್ಥಿ ಮತ್ತು ತಿಥಿ ಎಲ್ಲ ಇಲ್ಲಿ ಚತುರ್ಥಿ ವಿಭಕ್ತಿ ಇದೆ. ಚತುರ್ಥಿ ಮಾತ್ರ ಹೇಳ್ಬೇಕು ಅಂತ ಅರ್ಥಲ್ಲ. ಆದ್ರೆ ಬಲು ಬೇಗ ತಪ್ಪರ್ಥ ಮಾಡ್ಕೊಳ್ಬೋ ಸ್ವಭಾವ. ಪ್ರಣವಾದಿ ನಮೋಂತಕಂ, ಮೊದಲು ಪ್ರಣವ ಇರಬೇಕು, ನಮ ಕೊನೆಗಿರ್ಬೇಕು. ತತ್ತನ್ನಾಮ ಚತುರ್ಥ್ಯಂತಂ ಪ್ರಣವಾದಿ ನಮೋ ಅಂತಕಂ. ಎಷ್ಟು ಸರಿಯಾಗಿ ಸೂತ್ರ. ತಥೋ ಅಸ್ತ್ರಾಯ ಫಡಿತ್ಯುಕ್ತ, ಆಮೇಲೆ ಅಸ್ತ್ರಾಯ ಫಟ್ ಅಂತ ಹೇಳಿ ಏನ್ ಮಾಡ್ಬೇಕು, ದಿಶೋ ಬದ್ಧ ಇಶುಮುದ್ರಯ. ಇಶುಮುದ್ರೆ ಅಂದ್ರೆ ಬಾಣಮುದ್ರೆ. ಬಾಣಮುದ್ರೆ ಅಂದ್ರೆ ಹೀಗಿದ್ರೆ ಬಾಣಮುದ್ರೆ, ಹೀಗಿರ್ತಾರೆ ಬಿಡ್ತಾರಲ್ಲ ಹೇಳಿತಾರಲ್ಲ ಹಾಗಿದ್ದು, ಅದರಿಂದ ಮತ್ತೆ ದಿಗ್ಬಂಧನ ಮಾಡ್ಬೇಕು. ಮೊದಲು ಭೂತೋಚ್ಚಾಟನ ಅಲ್ಲ, ಏನಿದ್ರು ದಿಗ್ಬಂಧನ. ಇವರು ಸೆಕ್ಯೂರಿಟಿ ಅವ್ರು ನಿಂತಿರ್ತಾರಲ್ಲ, ಕಣ್ಣು ಹಿಡ್ಕೊಂಡೇ ನಿಂತಿರ್ತಾರೆ, ಅವ್ರಿಗೆ ಬಿದ್ದಿರು ನೋಡೋದಲ್ಲ, ನೋಡ್ತಾ ಅಬ್ಸರ್ವ್ ಮಾಡ್ತಾನೆ ಇರ್ಬೇಕು. ಅದಕ್ಕೆ ಬಾಣಮುದ್ರೆ ಅರ್ಧ ಬಂದ್ರೆ ಹೊಡೆದು ಬಿಡ್ಬೇಕು ಅಂತ ಆತ ರೆಡಿ ಇರ್ಬೇಕು. ಅದು ಬಾಣಮುದ್ರೆ ಆಮೇಲೆ ತಗೊಂಡು ಜೋಡ್ಸೋದಲ್ಲ, ಫುಲ್ಲಿ ಲೋಡೆಡ್ ಗನ್ ಇಟ್ಕೊಂಡಿರ್ತಾನಲ್ಲ ಹಾಗೆ. ಪ್ರಾಕಾರಾವಸ್ಥಿತಂ ಬಂಧಿಂ ಧ್ಯಾತ್ವಾ ಮುದ್ರಾಂ ಸುದರ್ಶನೀಂ ದರ್ಶಯೇದಥ ಚಂದ್ರಾದಿದಿಷ್ಟು ಪದ್ನಾಮಿ ಚಾಷ್ಟಸು. 8 ದಿಕ್ಕಿಗೂ ದಿಗ್ಬಂಧನ ಮಾಡಬೇಕು. ಪ್ರಾಕಾರಾವಸ್ಥಿತಂ ಬಂಧಿಂ ಧ್ಯಾತ್ವಾ, ಪ್ರಾಕಾರದಲ್ಲಿದ್ದ ಒಂದೆಯನ್ನು ಧ್ಯಾನ ಮಾಡಿ, ಮುದ್ರಾಂ ಸುದರ್ಶನೀಂ, ಸುದರ್ಶನ ಮುದ್ರೆನ ತೋರಿಸ್ಬೇಕು. ಚಕ್ರ ಮುದ್ರ ಗೊತ್ತಲ್ಲ, ಅದನ್ನು ತೋರಿಸ್ಬೇಕು. ದರ್ಶಯೇದಥ ಚಂದ್ರಾದಿ, ಇಂದ್ರಾದಿ ದಿಷ್ಟು ಅಂದ್ರೇನು, ಇಂದ್ರ ಆಗ್ನೇಯ 8 ಅಂತ ಹೇಳಿದ್ರಿಂದ 8 ಅಂತ ತೋರಿಸ್ಬೇಕು. ಅಷ್ಟಸು ನಮಶ್ಚಕ್ರಾಯ ಸ್ವಾಹೇತಿ ಮಂತ್ರಮೇನ ಮುದಾರಯೇ. ನಮಶ್ಚಕ್ರಾಯ ಸ್ವಾಹ ಅಂತೇಳಿ ಮಂತ್ರವನ್ನು ಹೇಳಬೇಕು. ತತಸ್ಥಿತ್ಯಾದಿ ಸಂಕೀರ್ತ್ಯ ಸ್ಥಿತಂ ದೇಶಂಚ ಸಂಸ್ಕೃತ. ಆಮೇಲೆ ತಿಥಿ ವಾರನೆಲ್ಲ ಹೇಳಿಬಿಟ್ಟು ಸಂಕಲ್ಪ ಮಾಡೋದು. ಈಗ ದೇವಪೂಜಾ ಸಂಕಲ್ಪ ಇದೆ, ಕೂತ್ಮೇಲೆ ತಾನೇ ಸಂಕಲ್ಪ. ಈ ರೀತಿ ಕೂತ್ಮೇಲೆ ಸಂಕಲ್ಪ ಮಾಡಬೇಕು. ಸಂಕಲ್ಪ ಮಂತ್ರ ಹೇಳ್ತಾರೆ, ಅದು ನಾಳೆ. ಈ ಪತ್ರ ಯಾವ ಪೂಜಾ ಪದ್ಧತಿಯಲ್ಲೂ ಹಾಕಿಲ್ಲ ಯಾರು ಕೂಡ. ಪ್ರಿಂಟ್ ಮಾಡಿಸಿದಾರಲ್ಲ, ಟೀಕ ಹೇಳ್ಬೇಕು ಅಂತ ಹೇಳ್ತಾರೆ. ಟೀಕಾರ ಭಾರಿ ದೊಡ್ಡವರು ಸುಧಾ ಬರೆದು ಹೇಳ್ತಾರೆ, ಸುಧಾ ಪಾಠನೂ ಮಾಡ್ತಾರೆ. ಇದನ್ನ ಹೇಳೋದೇ ಇಲ್ಲ 2 ಶ್ಲೋಕ ಆಚೆ ಇವರೇ ಬರೆದ ಶ್ಲೋಕಗಳು. ತಿಳಿತಾ? ತಪ್ಪದೇ ಹೇಳ್ಬೇಕು. ನಾಳೆ ತುಂಬಾ ವಿಷಯ ಸರಿಯಾಗಿ ಓದಿಬಿಟ್ರೆ ಎಷ್ಟು ವಿಷಯ ಗೊತ್ತಾಗುತ್ತೆ. ಸರಿಯಾದ ಪೂಜೆ ಕಾನ್ಸೆಪ್ಟ್ ಗೊತ್ತಿದ್ದರೆ ಮಾನಸಿಕ ಪೂಜೆ ಸೆಟ್ ಆಟೋಮೆಟಿಕ್ ಸೆಟ್ ಆಗ್ತಾನೆ.